ಮಗ ಹೇಗಿದ್ದೀರಾ? ನಾನು ನಿಮ್ಮ ರವಿ. ನೀವು ನೋಡ್ತಾ ಇದ್ದೀರಾ ರವಿ ವ್ಲಾಗ್ಸ್ ನೆಲಮಂಗಲ. ಗುರು 2025ಗೆ ರಿಟೆನ್ಷನ್ ಯಾರ್ಯಾರು ಮಾಡ್ಕೊಬೇಕು, ಯಾವ್ಯಾವ ತಂಡದಲ್ಲಿ ಯಾರ್ಯಾರು ಇರಬೇಕು ಅಂತ ಒಂದು ಲಿಸ್ಟ್ ಅನೌನ್ಸ್ ಆಗಿದೆ. ಪಾಸಿಬಿಲಿಟಿ ಪ್ರಕಾರ ಅಂದರೆ ಇದೇ ಕನ್ಫರ್ಮ್ ಅಂತಲೂ ಹೇಳೋಕ್ಕಾಗಲ್ಲ. ಇದೊಂಥರ ಲಿಸ್ಟ್ ಓಡಾಡ್ತಾ ಇದೆ. ಯಾವ್ಯಾವ ಟೀಮಲ್ಲಿ ಯಾರ್ಯಾರು ಇರ್ತಾರೆ, ಯಾರ್ಯಾರು ಚೆನ್ನಾಗಿ ಆಡೋರು, ಯಾರ್ಯಾರನ್ನ ಕಿತ್ತು ಬಿಸಾಕ್ತಾರೆ, ಯಾರ್ಯಾರು ದಬಾಕಿದ್ರು ಅಂತ ಎಲ್ಲನೂ ಒಂದು ಲಿಸ್ಟ್ ಬಿಟ್ಟಿದೆ. ಅದರಲ್ಲಿ ನಮ್ಮ RCB ಪ್ಲೇಯರ್ಸ್ ಯಾರ್ಯಾರನ್ನ ರಿಟೈನ್ ಮಾಡ್ಕೊತಾರೆ ಪಾಸಿಬಿಲಿಟಿ ಇರೋದ್ರಿಂದ, ಮತ್ತು CSK ಯಾರ್ಯಾರು ಇರ್ತಾರೆ, ಒಂದು ಕಡೆ MIL ಯಾರು ಇರ್ತಾರೆ, ಸನ್ರೈಸರ್ ಯಾರು ಇರ್ತಾರೆ, ಎಲ್ಲನೂ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. 1K ನಿಯರಲ್ಲಿ ಇದ್ದೀನಿ, ಬೇಗ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ. ಅದರಲ್ಲಿ ಮೊದಲನೇದಾಗಿ ನಮ್ಮ ಚೆನ್ನೈಗೆ ಯಾರ್ಯಾರು ಪಾಸಿಬಿಲಿಟಿ ರಿಟೈನ್ಸ್ ಇದ್ದಾರೆ ಅಂತ ಹೇಳೋದಾದರೆ, ಒಂದು ಕಡೆ ಚೆನ್ನೈಗೆ ಋತುರಾಜ್ ಗಾಯಕ್ವಾಡು, ರವೀಂದ್ರ ಜಡೇಜಾ, ಶಿವಮ್ ದುಬೆ, ಮತಿಸಾ ಪಾತಿರಾಣ ಈ 4 ಜನ ರಿಟೈನ್ ಮಾಡ್ಕೊಬಹುದು ಅಂತ ಬಸ್ ಪ್ರಕಾರ ಓಡಾಡ್ತಾ ಇದೆ. ಇನ್ನು ಆ ಮೆಗಾ ಆಡಿಷನ್ನಲ್ಲಿ ಒಂದು ಕಡೆ ಇದರಲ್ಲಿ ಹೆಸರಲ್ಲಿ ಧೋನಿ ಹೆಸರಿಲ್ಲ ಅನ್ನೋದು ಒಂಥರ ಹೇಳೋಕ್ಕಾಗ್ತಿಲ್ಲ. ಧೋನಿ ಹೆಸರಿಲ್ಲ ಅಂದರೆ ಇದು ಪಾಸಿಬಿಲಿಟಿ, ಇದೇ ಕನ್ಫರ್ಮ್ ಅಂತ ಹೇಳೋಕ್ಕಾಗಲ್ಲ. ಅದರಲ್ಲಿ ಧೋನಿ ಹೆಸರು ಬೇರೆ ಇಲ್ಲ. ಒಂದು ಕಡೆ ಬೇಜಾರಾಗುತ್ತೆ, ಒಂದು ಕಡೆ ಫ್ಯಾನ್ಸ್ ಅಭಿಮಾನಿಗಳೆಲ್ಲ ಕೋರ್ಕೊಂತ ಇದ್ರು ಧೋನಿ ಇರ್ಬೋದು ನೆಕ್ಸ್ಟ್ ಸೀಸನ್ ಆಡ್ತಾರೆ ಅಂತ. ಸೊ ಧೋನಿಗೆ ಚಾನ್ಸ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇದು ಚೇಂಜ್ ಆದರೂ ಆಗ್ಬೋದು. ಇನ್ನೊಂದು ಕಡೆ ನಮ್ಮ ಬೆಂಗಳೂರಿಗೆ ಮೇಜರ್ ಆಗಿ 4 ಜನನ ರಿಟೈನ್ ಮಾಡ್ಕೊಬೇಕು ಅಂತ ಡಿಸೈಡ್ ಆಗಿದ್ದಾರೆ. ಅದರಲ್ಲಿ ಯಾರ್ಯಾರು ಅಂತಂದರೆ, ಒಂದು ವಿರಾಟ್ ಕೊಹ್ಲಿ, ವಿಲ್ ಜಾಕ್ ಆ್ಯಂಡ್ ರಜಿತ್ ಪಟಿದಾರ್ ಆ್ಯಂಡ್ ಮೊಹಮ್ಮದ್ ಸಿರಾಜ್. ನಿಮ್ಮ ಅನಿಸಿಕೆ ಪ್ರಕಾರ ಇನ್ನು ಯಾರನ್ನ ಉಳಿಸ್ಕೊಬೋದಾಗಿತ್ತು ನಮ್ಮ ಬೆಂಗಳೂರಲ್ಲಿ? ಈ 4 ಜನ ಬಿಟ್ಟು ಇನ್ನು ಯಾರನ್ನ ರಿಟೆನ್ಷನ್ ಮಾಡ್ಕೊಬೋದಾಗಿತ್ತು ಅಂತ ಒಂದು ಕಮೆಂಟಲ್ಲಿ ತಿಳಿಸ್ಬಿಡಿ. ಹಾಗೆ ಮುಂಬೈ ಕಡೆ ಜಸ್ಪ್ರೀತ್ ಬುಮ್ರಾ, ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ, ತಿಲಕ್ ವರ್ಮಾ ಮೇಜರ್ ಆಗಿ ನಮ್ಮ ರೋಹಿತ್ ಶರ್ಮಾನ ಕೈ ಬಿಟ್ಟಿರೋ ಥರ ಕಾಣಿಸ್ತಾ ಇದೆ. ಯಾಕಂತಂದರೆ ಒಂದು ಬಸ್ ಓಡಾಡ್ತಾ ಇತ್ತು KKR ತಂಡದ ಜೊತೆ ಮಾತಾಡ್ಬೇಕಾದ್ರೆ ಕಾನ್ವರ್ಸೇಷನಲ್ಲಿ ರೋಹಿತ್ ಶರ್ಮಾ ಅವರು ಇದೇ ನಮ್ಮ ಮನೇನ ಇಲ್ಲಿ ತಂಡದಲ್ಲಿ ಆಡೋಕ್ಕೆ ಅಂತ. ಸೊ ಅದೊಂಥರ ಇಂಟ್ ಕೊಟ್ಟಿತ್ತು ಅಂತಲೇ ಅಂದ್ಕೊಳ್ರಿ. ಈ ಸಲ ಅದಕ್ಕೆ ಆಕ್ಷನ್ನಲ್ಲಿ ಪಾಸಿಬಿಲಿಟಿ ರಿಟೆನ್ಷನಲ್ಲಿ ರೋಹಿತ್ ಶರ್ಮಾ ಅವರ ಹೆಸರು ಕೂಡ ಇಲ್ಲ ಮುಂಬೈ ತಂಡದಿಂದ. ಇನ್ನೊಂದು ಕಡೆ ಕೋಲ್ಕತ್ತಾದಲ್ಲಿ ಯಾರ್ಯಾರು ರಿಟೆನ್ಷನ್ ಆಗ್ತಾ ಇದ್ದಾರೆ ಅಂದರೆ, ಸುನಿಲ್ ನರೈನ್, ಆಂಡ್ರೂ ರಸೆಲ್, ಶ್ರೇಯಸ್ ಅಯ್ಯರ್, ರಿಂಕು ಸಿಂಗ್. ಅಂದರೆ ಇದನ್ನು ಯಾವ ಥರ ಈಗ ಮಾಡಿದ್ದಾರೆ ಅಂದರೆ, ಸೀಸನ್ 17 ಮುಗಿತಲ್ಲ, ಅದರಲ್ಲಿ ಯಾರ್ಯಾರು ಬೆಸ್ಟ್ ಪರ್ಫಾರ್ಮ್ ಕೊಟ್ಟಿದ್ದಾರೆ, ಯಾರ್ಯಾರು ಕೊಟ್ಟಿಲ್ಲ, ಯಾರ್ಯಾರು ದಬಾಕಿಲ್ಲ ಅಂಥವ್ರನ್ನೆಲ್ಲ ಕಿತ್ತಾಕಿ ಯಾರ್ಯಾರು ಒಳ್ಳೆ ಬೆಸ್ಟ್ ಪರ್ಫಾರ್ಮ್ ಕೊಟ್ಟಿದ್ದಾರೋ ಅಂಥವ್ರ ಮಾರ್ನ ರಿಟೆನ್ಷನ್ ಮಾಡ್ಕೊಳಕ್ಕೆ ಟ್ರೈ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನೊಂದು ಕಡೆ ರಾಜಸ್ಥಾನಲ್ಲಿ ಸಂಜು ಸ್ಯಾಮ್ಸನ್, ಜಾಸ್ ಬಟ್ಲರ್, ರಿಯಾನ್ ಪರಾಗ್, ಟ್ರೆಂಟ್ ಬೋಲ್ಟ್ ಸೂಪರಾಗಿ ಅವ್ರದ್ದು ಒಂದು ಒಳ್ಳೆ ಬೆಸ್ಟ್ ಪರ್ಫಾರ್ಮ್ ಅಂತಲೇ ಹೇಳ್ಬೋದು ರಾಜಸ್ಥಾನ್ ಕಡೆ. ಇನ್ನೊಂದು ಕಡೆ ಹೈದರಾಬಾದು ಹೇಳಂಗಿಲ್ಲ, ಯಾಕಂದರೆ 4 ಜನನ ಮೇಜರ್ ಪ್ಲೇಯರ್ನೇ ಅವರು ರಿಟೆನ್ಷನ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಯಾಕಂದರೆ ಹೈದರಾಬಾದ್ ಕಡೆ ಪ್ಯಾಟ್ ಕಮಿನ್ಸು, ಹೆನ್ರಿ ಕ್ಲಾಸಿನ್, ಟ್ರಾವಿಸ್ ಹೆಡ್ ಆ್ಯಂಡ್ ಅಭಿಷೇಕ್ ಶರ್ಮಾ ಸ್ಫೋಟಕ ಬ್ಯಾಟ್ಸ್ಮನ್ಗಳನ್ನೇ ಅವರು ಕೂಡ ರಿಟೈನ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಡೆಲ್ಲಿ ಕಡೆ ರಿಷಬ್ ಪಂತ್, ಕುಲ್ದೀಪ್ ಯಾದವ್, ಕ್ರಿಸ್ ಟೋಬ್ಸು, ಜೈಸರ್ಫ್ರಜ್, ಮೆಗರ್ಗ್ ಇವ್ರು 4 ಜನ. ಇನ್ನೊಂದು ಕಡೆ ಲಕ್ನೋ ಮೋಸ್ಟ್ಲಿ ಬಸ್ ಓಡಾಡಿದ ಪ್ರಕಾರ KL ರಾಹುಲ್ನ ಕೈ ಬಿಟ್ಬಿಡ್ತಾರೆ ಅಂದ್ಕೊಂಡಿದ್ದು ರಾಹುಲ್ ಲಕ್ನೋ ಕಡೆ. ಬಟ್ KL ರಾಹುಲ್ನ ರಿಟೈನ್ ಮಾಡ್ಕೊಳೋ ಪ್ಲ್ಯಾನಲ್ಲಿದ್ದಾರೆ ಲಕ್ನೋ ಸೂಪರ್ ಜೈಂಟ್ಸ್ ಅವರು. ಇನ್ನೊಂದು ಕಡೆ KL ರಾಹುಲ್, ನಿಕೋಲಸ್ ಪೂರನ್, ಮಾರ್ಕ್ ಸ್ಟೋನಿಸ್, ಮಯಾಂಕ್ ಯಾದವ್ ಒಳ್ಳೆ ಮೇಜರ್ಗೆ 4 ಜನನ ರಿಟೈನ್ ಮಾಡ್ಕೊಳೋ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಇನ್ನೊಂದು ಕಡೆ ಗುಜರಾತಲ್ಲಿ ಶುಭ್ಮನ್ ಗಿಲ್, ಡೇವಿಡ್ ಮಿಲ್ಲರ್, ರಶೀದ್ ಖಾನ್, ಮೊಹಮ್ಮದ್ ಶಮಿ ಔಟ್ ಆಫ್ ದ ಟೂರ್ನಮೆಂಟ್ ಆಗಿದ್ದಾರೆ. ಬಟ್ ಅವ್ರನ್ನ ಇನ್ನೂ ರಿಟೈನ್ ಮಾಡ್ಕೊಳ್ಳೋಕ್ಕೆ ಗುಜರಾತ್ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಅವ್ರ ಪರ್ಫಾರ್ಮ್ ಹಂಗಿತ್ತು ಬೌಲಿಂಗ್ನಲ್ಲಿ ಅಂತಲೇ ಹೇಳ್ಬೋದು. ಇನ್ನೊಂದು ಕಡೆ ಪಂಜಾಬು ಸ್ಯಾಮ್ ಕರನ್, ಹರ್ಷದೀಪ್ ಸಿಂಗ್, ಅಶುತೋಷ್ ಶರ್ಮಾ, ಶಶಾಂಕ್ ಸಿಂಗ್. ನೋಡೋರು ಎಂಥ ನಕ್ಕು ಇವರಿಬ್ರು, ಅಶುತೋಷ್ ಶರ್ಮಾ ಮತ್ತು ಶಶಾಂಕ್ ಸಿಂಗ್ದು. ಅಂದರೆ ಶಶಾಂಕ್ ಸಿಂಗು ಒಂದು ಕಡೆ ಬೇಡ ಅಂತ ಹೇಳ್ತಾ ಇದ್ರು ಪಂಜಾಬಲ್ಲಿ, ರಾಂಗ್ ಪ್ಲೇಯರ್ನ ಪಿಕ್ ಮಾಡಿಬಿಟ್ಟಿದ್ದೀನಿ, ಇವ್ರು ನಮಗೆ ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ರು. ಬಟ್ ಇವಾಗ ಆಕ್ಷನ್ನಲ್ಲಿ ರಿಟೈನ್ ಮಾಡ್ಕೊಳಕ್ಕೆ ಇವ್ರನ್ನೇ ಮೇಜರಾಗಿ 4 ಜನ ತೊಗೊಂಡಿದ್ದಾರೆ. ಅಂದರೆ ಇದೊಂಥರ ನೆಕ್ಸ್ಟ್ ಲೆವೆಲ್ ಅಂತ ನೋಡೋದು ಶಶಾಂಕ್ ಸಿಂಗ್ಗೆ. ಇನ್ನೊಂದು ಕಡೆ ಅಶುತೋಷ್ ಶರ್ಮಾ ಅವರು ಕೂಡ ಒಂದು ಒಳ್ಳೆ ಫಾರ್ಮಲ್ಲಿ ಇದ್ದಾರೆ, ಅವ್ರನ್ನೂ ಕೂಡ ರಿಟೈನ್ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂದ್ಕೊಂಡು. ಮೇಜರಾಗಿ ಈ ಸತಿ ಆಕ್ಷನಲ್ಲಿ ರಿಟೈನ್ ಆಗಿಲ್ಲ ಪಂಜಾಬ್ ಕಡೆ ಅಂತಂದರೆ ಶಿಖರ್ ಧವನ್ ಗುರು. ಈ ಸತಿ ಅವ್ರನ್ನ ಕೈ ಬಿಡ್ತಾರೆ ಅಂತ ಮೇ ಬಿ ಅನಿಸ್ತಾ ಇದೆ. ಸೊ ಇದು ಪಾಸಿಬಿಲಿಟಿ ಇರೋ ರಿಟೆನ್ಷನ್ 2025 ಮೆಗಾ ಆಡಿಷನಲ್ಲಿ ಪಾಸಿಬಲ್ ಆಗಿ ಇದು ಚೇಂಜ್ ಆದರೂ ಆಗ್ಬೋದು. ಬಸ್ ಪ್ರಕಾರ ಓಡಾಡ್ತಿರೋದು 8 ಜನನ ರಿಟೈನ್ ಮಾಡ್ಕೊಬೇಕು ಅಂತ ಒಂದು ಕಡೆ ಓಡ್ತಾ ಇದೆ, ಇನ್ನೊಂದು ಕಡೆ 4 ಜನ ರಿಟೈನ್ ಮಾಡ್ಕೊಬೋದು ಅಂತ ಒಂದು ಕಡೆ ಓಡ್ತದೆ. ಫೈನಲ್ ಆಗಿ ಇನ್ನೂ ಯಾವುದೂ ಕನ್ಕ್ಲೂಷನ್ಗೆ ಬಂದಿಲ್ಲ, ಬಟ್ ಯಾವ್ದು ಬರುತ್ತೆ ಅಂತ ಗೊತ್ತಿಲ್ಲ. ಸೊ ಇದಾಗಿತ್ತು ಇವತ್ತಿನ ಅಪ್ಡೇಟು. ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಇಷ್ಟು ಟೀಮಲ್ಲಿ ಯಾರು ಇನ್ನೂ ರಿಟೆನ್ಷನ್ ಆಗ್ಬೋದಾಗಿತ್ತು, ಯಾರನ್ನ ಈ ಹೇಳಿರೋ ಲಿಸ್ಟಲ್ಲಿ ಯಾರನ್ನ ಕಿತ್ತು ಬಿಸಾಕ್ಬೋದಾಗಿತ್ತು ಅಂತ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.